ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಯೋಜನೆಯಲ್ಲಿ ಅಲ್ಪಸಂಖ್ಯಾತರ ಮೀಸಲಾತಿಯ ವಿಚಾರ ಪ್ರತಿಪಕ್ಷಗಳ ಆರೋಪಕ್ಕೆ ಸಿಎಂ ಸಿದ್ದರಾಮಯ್ಯ ತಿರುಗೇಟು ಕೊಟ್ಟಿದ್ದಾರೆ. ಅಲ್ಪಸಂಖ್ಯಾತರಲ್ಲಿ ಮುಸ್ಲಿಮರಷ್ಟೇ ಬರಲ್ಲ, ಮುಸ್ಲಿಂ, ಕ್ರಿಶ್ಚಿಯನ್, ಜೈನ ಎಲ್ಲರೂ ಬರ್ತಾರೆ. ಮೀಸಲಾತಿ ಹೆಚ್ಚಳಕ್ಕೆ ಕೇಂದ್ರದ ಮಾರ್ಗಸೂಚಿ ಕಾರಣ. ಪ್ರಧಾನಿಗಳ 15 ಅಂಶಗಳ ಕಾರ್ಯಕ್ರಮವಿದೆ. ಅದರಲ್ಲಿ ಅಲ್ಪಸಂಖ್ಯಾತರಿಗೆ 15% ಮೀಸಲಾತಿ ಇದೆ. ಅದನ್ನು ಬಳಸಿಕೊಂಡೇ ನಾವು ಏರಿಕೆ ಮಾಡಿದ್ದೇವೆ. ಇದು ಬಿಜೆಪಿ ಕೇಂದ್ರ ಸರ್ಕಾರದ ಮಾರ್ಗಸೂಚಿ. ಇದು ಅಸಂವಿಧಾನಿಕವಾಗಿದ್ದರೆ ಕೇಂದ್ರದ ಯೋಜನೆಯನ್ನು ನಿಲ್ಲಿಸಿ. ಇದರಿಂದ SC, ST, OBCಗಳಿಗೆ ತೊಂದರೆ ಇಲ್ಲ. 34,000 ಅಲ್ಪಸಂಖ್ಯಾತ ಕುಟುಂಬಗಳಿಗೆ ಅನುಕೂಲ ಆಗತ್ತೆ. ಮಾಧ್ಯಮ ಪ್ರಕಟಣೆಯನ್ನು ಹೊರಡಿಸಿದ್ದಾರೆ ಸಿಎಂ. ಈ ಮುಖಾಂತರವಾಗಿ ತಿರುಗೇಟನ್ನು ಕೊಡುವಂತ ಕೆಲಸವನ್ನು ಕೂಡ ಇದೇ ಸಂದರ್ಭದಲ್ಲಿ ಮಾಡಿದ್ದಾರೆ. ನೋಡಿ, ವಸತಿ ಯೋಜನೆಯಲ್ಲಿ ಅಲ್ಪಸಂಖ್ಯಾತ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆಗೆ ಈಗಾಗಲೇ ಪರ ಮತ್ತು ವಿರೋಧದ ಚರ್ಚೆಗಳು ಆಗಿತ್ತು. ಆ ಪರ ಮತ್ತು ವಿರೋಧದ ಚರ್ಚೆಗಳಿಗೆ ಸಂಬಂಧಪಟ್ಟಂತೆಗೆ ಸಿಎಂ ಕೌಂಟರ್ ಕೊಡ್ತಾ ಇದ್ದಾರೆ. ನೋಡಿ, ಇದು ಕೇಂದ್ರ ಸರ್ಕಾರದ ಯೋಜನೆ. ಕೇಂದ್ರ ಸರ್ಕಾರ ಈ ಮಾರ್ಗಸೂಚಿಯನ್ನು ಮಾಡಿರೋದು. ಈ ಮೀಸಲಾತಿ ಹೆಚ್ಚಳಕ್ಕೆ ಕೇಂದ್ರ ಸರ್ಕಾರವೇ ಮಾರ್ಗಸೂಚಿ ಹೊರಡಿಸಿರೋದೇ ಕಾರಣ. ಸೊ ಆ ಥರದ್ದೇನು ಇದ್ರೆ ನೀವು ಕೇಂದ್ರ ಸರ್ಕಾರಕ್ಕೆ ವಿರೋಧವನ್ನ ವ್ಯಕ್ತಪಡಿಸಬೇಕಾಗತ್ತೆ. ಇನ್ನೂ ಒಂದು, ಇಲ್ಲಿ ನೀವು ಅಲ್ಪಸಂಖ್ಯಾತರು ಅಂದಿದ ತಕ್ಷಣ ಕೇವಲ ಮುಸ್ಲಿಮರು ಬರ್ತಾರೆ ಅಂತ ಮಾತ್ರ ಅಲ್ಲ, ಮುಸ್ಲಿಮರು, ಕ್ರಿಶ್ಚಿಯನರು, ಜೈನರು ಪ್ರತಿಯೊಬ್ಬರೂ ಕೂಡ ಬರ್ತಾರೆ. ಅದರ ಬಗ್ಗೆಯೂ ಕೂಡ ಚಿಂತನೆ ಮಾಡಬೇಕು ಅಂತ ಹೇಳಿದ್ದಾರೆ. ಮಾಧ್ಯಮ ಪ್ರಕಟಣೆಯನ್ನ ಹೊರಡಿಸಿ ಸಿಎಂ ಈ ರೀತಿಯಾದಂಥ ತಿರುಗೇಟನ್ನ ಕೊಟ್ಟಿದ್ದಾರೆ. ಯಾರೆಲ್ಲ ವಿರೋಧವನ್ನು ವ್ಯಕ್ತಪಡಿಸಿದ್ರು, ಅಪಸ್ವರ ಕೇಳಿ ಬಂದಿತ್ತೋ ಅವರಿಗೆ ಒಂದು ರೀತಿಯಾಗಿ ಸವಾಲು ಹಾಕುವಂತೆ ಕೆಲಸವನ್ನು ಕೂಡ ಇಲ್ಲಿ ಸಿಎಂ ಮಾಡಿದ್ದಾರೆ.